ಸಿನಿಮಾ ಇಂಡಸ್ಟ್ರಿ ಆ್ಯಕ್ಚುಲಿ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಬಟ್ ಏನಂದರೆ ಕಂಟೆಂಟ್ ಸರಿ ಬರ್ತಾಯಿಲ್ಲ. ಅವರು ಒಂದೇ ಫಿಲಮ್ ಮಾಡಿದ ತಕ್ಷಣ ನಾನು ದೊಡ್ಡ ಹೀರೋಯಿನ್ನು ನನಗೆಲ್ಲ ಗೊತ್ತಿದೆ ಅಂತ ಎಲ್ಗೋ ಹೊರ್ಟೋಗ್ತಾರೆ. ನಡಿಬೇಕು, ಮೇಲೆ ಬರಬೇಕು ಅಂದರೆ ತಗ್ಗಿ ಬಗ್ಗಿ ನಡಿಬೇಕು. ಅದಕ್ಕೆ ಎಕ್ಸಾಂಪಲ್ಲು ಯಶು ನಾವು ಮಾಡೋವಂಥ ಸೀರಿಯಲ್ ಫಸ್ಟ್ ಮಾಡಿದ್ದು. ಪ್ರೊಡ್ಯೂಸರ್ ಅಂದ್ಕೊಂಡವರು ಏನಂದರೆ ಬರೀ ದುಡ್ಡಿದ್ರೆ ಸಾಕು, ಒಂಚೂರು ನಾಲೆಜೂ ಇರಬೇಕು ಅದ್ರ ಬಗ್ಗೆ. ಸೀರಿಯಲ್ ಥರ ನೋಡ್ತಾರೆ ಮೂವೀಸು ಅಷ್ಟೇ. ಅಂದರೆ ಯಾವಾಗ ಟೈಮ್ ಸಿಗುತ್ತೋ ಅರ್ಧ ಗಂಟೆ ನೋಡೋದು. ನಾವೆಲ್ಲ ರೋಡಲ್ಲಿ ಬೆಳೆದು ಗೋಲಿಗಳು ಆಡ್ಕೊಂಡು ಚಿಲ್ಲಿ ದಂಡುಗಳು ಹಾಡ್ಕೊಂಡು ನಮ್ಮ ಮನೇಲಿ ಕೇಳ್ತಾನೆ ಇರಲಿಲ್ಲ, ಎಲ್ಲೋದ ಅಂತ ಕೇಳ್ತಾ ಇರಲಿಲ್ಲ. ಬಂದಾಗ ಬಚ್ಚಿಟ್ಕೊಂಡು ಹೋಗ್ತೀವಿ. ನಾವು ಸ್ಕೂಲ್ಗೆ ಹೋಗೋದಕ್ಕೆ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾಗ ನಾನೊಂದು ಸ್ಕೂಲ್ ಕಟ್ತೀನಿ ಅನ್ನೋದು ಇದೇ ಇಲ್ಲ. ನಮಸ್ತೆ ಪ್ರಿಯ ಬಾಂಧವರೇ, ನಾನು ನಿಮ್ಮ ಸಂತೋಷ್. ಇವತ್ತಿನ ನಮ್ಮ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿರುವ ವ್ಯಕ್ತಿ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಯೆಯನ್ನು ಮೂಡಿಸಿರುವವರು. ಕ್ರೀಡೆ, ಸಿನಿಮಾ ಮತ್ತು ಶಿಕ್ಷಣ. ಇವರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ, ರಾಷ್ಟ್ರಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಮತ್ತು ಕೋಚ್, ಹಾಗೂ ಯೂರೋಕಿಡ್ಸ್ ಮತ್ತು ಸ್ಕಲ್ವಿ ಅಂತಾರಾಷ್ಟ್ರೀಯ ಶಾಲೆಯ ಮಾಲೀಕರು ಹಾಗೂ ಕಾರ್ಯದರ್ಶಿಗಳು ಕೂಡ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಂದರರಾಜು ಸರ್. ಇವರು ತಮ್ಮ ಕಾರ್ಯತತ್ಪರತೆ, ನಿಷ್ಠೆ ಮತ್ತು ಮೌಲ್ಯಾಧಾರಿತ ಸೇವೆಗಳಿಂದ ಸಮಾಜಕ್ಕೆ ಬೆಳಕನ್ನು ನೀಡಲು ಹೊರಟಿರುವವರು. ಇವರೇ ನಮ್ಮ ಡಾಕ್ಟರ್ ಸುಂದರರಾಜು ಸರ್. ಸರ್ ನಮಸ್ತೆ. ನಮಸ್ತೆ. ನಮ್ಮ ಇವತ್ತಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಸರ್, ನೀವು ಇಷ್ಟುವರೆಗೂ ಸುಮಾರಷ್ಟು ಏರಿಯಾಸ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ. ಅಂದರೆ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಅದಾದಮೇಲೆ ನಿಮ್ಮದು ಸ್ಕೂಲ್ ಕೂಡ ಇದೆ, ಅದಾದಮೇಲೆ ನೀವು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ ಆ್ಯಂಡ್ ಕೋಚ್ ಕೂಡ. ಸೊ ನಾನಿವತ್ತು ನಿಮ್ಮ ಬಗ್ಗೆ ಈ ವಿಚಾರಗಳ ಬಗ್ಗೆ ಮಾತನಾಡಕ್ಕೆ ಹೋಗ್ತೇನೆ, ಇವತ್ತು ಕ್ವಶನ್ಗಳನ್ನ ಕೇಳ್ತೇನೆ. ಸರ್, ಸ್ಟಾರ್ಟ್ ವಿತ್ ನನಗೆ ಸಿನಿಮಾ ಅಂದ್ರೆ ಇಷ್ಟ, ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಸಿನಿಮಾ ಇಂಡಸ್ಟ್ರಿಯಿಂದನೇ ಮಾಡ್ತೇನೆ. ಸರ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಿದೆ ಸರ್ ಇವಾಗಿನ ಪ್ರಪಂಚ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಬಟ್ ಏನಂದರೆ ಕಂಟೆಂಟ್ ಸರಿ ಬರ್ತಾ ಇಲ್ಲ. ಕಂಟೆಂಟ್ ಸರಿ ಇದ್ರೆ ಖಂಡಿತ ನಮ್ಮ ಜನ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆ ಕತೆ ಇರಬೇಕು ಅಷ್ಟೇ, ಒಳ್ಳೆ ಹಾಡು ಇರಬೇಕು, ಅವಾಗ ಕ್ಲಾಸ್ ಜನ ಬರ್ತಾರೆ. ನೋ ಡೌಟ್ ಇವತ್ತಿನ ದಿನ ಯೂಟ್ಯೂಬ್ ಆಗಲಿ ಮತ್ತು ಬೇರೆ ಯಾವುದೋ ಒಂದು OTT ಪ್ಲ್ಯಾಟ್ಫಾರ್ಮಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಬಟ್ ಒಳ್ಳೆ ಫಿಲಮ್ಸ್ ಬಂದರೆ ಸಿನಿಮಾ ಖಂಡಿತ ಓಡುತ್ತೆ, ನೋ ಡೌಟ್ ಆನ್ ದಟ್. ಸರ್, ಇವಾಗ ಬರ್ತಾರ ಹೊಸ ಪ್ರತಿಭೆಗಳಿಗೆ ನೀವೊಂದು ಏನು ಸಜೆಷನ್ ಕೊಡ್ಬೋದು ಸರ್? ಇವತ್ತಿನ ಜನ್ರೇಷನ್ ಸಜೆಷನ್ಸ್ ಏನಂದರೆ, ಅವರು ಒಂದೇ ಫಿಲಮ್ ಮಾಡಿದ ತಕ್ಷಣ ನಾನು ದೊಡ್ಡ ಹೀರೋಯಿನ್ನು ನನಗೆಲ್ಲ ಗೊತ್ತಿದೆ ಅಂತ ಎಲ್ಗೂ ಹೊರಟೋಗ್ತಾರೆ. ಅದು ತಪ್ಪೋದು. ಯಾಕಂದರೆ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೂ ನಾವು ಕಲಿಯೋದಂತೂ ತುಂಬ ಇರುತ್ತೆ. ಸೊ ಕಲಿತು ಅಭಿನಯ ಮೇಯ್ನು, ನಾವು ಮಾಡೋವಂಥ ಅಭಿನಯ ತುಂಬ ಮೇಯ್ನು. ಹಾಗೆಯೇ ಡಿಸಿಪ್ಲಿನ್ ತುಂಬ ಮುಖ್ಯ. ಸೊ ಅದಿದ್ದರೆ ಖಂಡಿತ ಅವರು ಮೇಲೆ ಬರ್ತಾರೆ. ಸ್ಪೋರ್ಟ್ಸ್ ಮ್ಯಾನ್ ಆಗಿ ಡಿಸಿಪ್ಲಿನ್ ನಿಮಗೆ ಅದಕ್ಕಿಂತ ಜಾಸ್ತಿ ನೀವೇ ಅದನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಪಾಯಿಂಟ್ ಅದನ್ನು ನೀವು ಹೇಳ್ತಿದ್ದಾಗೆ ಅರ್ಥ ಆಗಿದ್ದು, ಡಿಸಿಪ್ಲಿನ್ ಒಬ್ಬನಿಗೆ ಇರಬೇಕು. ನಾನು ಎಲ್ಲ ಕ್ಷೇತ್ರದಲ್ಲೂ ಈ ಡಿಸಿಪ್ಲಿನ್ ಇರಲೇಬೇಕಲ್ಲ ಸರ್? ಖಂಡಿತ. ಡಿಸಿಪ್ಲಿನ್ ಅನ್ನೋದನ್ನ ಅವತ್ತಿನ ದಿನಕ್ಕೆ ನಮ್ಮ ಹಿನ್ನಡೆ ಆದ್ರೂ ಮುಂದೆ ಅದೇ ನಮಗೆ ಪ್ಲಸ್ ಪಾಯಿಂಟ್ ಆಗೋದು. ಏನಂದ್ರೆ ಹುಡುಗ ಒಳ್ಳೆನಪ್ಪ, ಅವನು ಮುಂದೆ ಖಂಡಿತ ಬರ್ತಾನೆ, ಒಳ್ಳೆ ಹುಡುಗ, ವಿನಯ ಇದೆ, ಸಮಯ, ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಮಯ, ತಗ್ಗಿ ಬಗ್ಗಿ ನಡಿಬೇಕು, ಮೇಲೆ ಬರಬೇಕು ಅಂದರೆ ತಗ್ಗಿ ಬಗ್ಗಿ ನಡಿಬೇಕು. ಅದಕ್ಕೆ ಎಕ್ಸಾಂಪಲ್ಲು ಯಶು ನಾವು ಮಾಡೋವಂಥ ಸೀರಿಯಲ್ ಫಸ್ಟ್ ಮಾಡಿದ್ದು. ಆಮೇಲೆ ಹಾಗೆ ಹಂತವಾಗಿ ಬೆಳೆದ್ರು. ಇವತ್ತು ದಿನ ನೋಡಿ ಎಲ್ಲಿದ್ದಾರೆ ಅವರು. ಸೊ ತುಂಬ ಪಾಯಿಂಟ್ ಅವರು. ಸಮಯ ಒಳ್ಳೆ ಕೊಡ್ತಾಯಿದ್ರು, ಹೇಳಿದ ತಕ್ಷಣ ಮಾಡ್ತಾಯಿದ್ರು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ರೀಟೇಕ್ ತಗೊಳ್ತಾ ಇದ್ರು. ಆ ಒಂದು ಡೆಡಿಕೇಶನಿಂದ ಅವ್ರು ಇವತ್ತಿನ ದಿನ ಮುಂದೆ ಬಂದಿದ್ರು. ನೀವು ಪ್ರೊಡ್ಯೂಸರ್ ಕೂಡ, ವಾಣಿಜ್ಯ ಮಂಡಳಿಯಲ್ಲಿ ನೀವು ಕಾರ್ಯದರ್ಶಿಗಳು ಕೂಡ. ಸರ್, ಈ ಪ್ರೊಡ್ಯೂಸರ್ಗಳು ಏನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ? ಒಂದು ಸಿನಿಮಾ ಹಾಕಿ ಗೆಲ್ಲಬೇಕು ಅಂತ ಅಂದರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಸರ್ ಪ್ರೊಡ್ಯೂಸರ್ಗೆ? ತುಂಬ ಶ್ರಮ ಇದೆ.
ಪ್ರೊಡ್ಯೂಸರ್ ಅನ್ಕೊಂಡವ್ರು ಏನಂದ್ರೆ ಬರೀ ದುಡ್ಡಿದ್ರೆ ಸಾಲದು, ಒಂಚೂರು ನಾಲೆಜ್ ಇರಬೇಕು ಅದ್ರ ಬಗ್ಗೆ. ನಾಲೆಜ್ ಇತ್ತು ಅಂದ್ರೆ ನಿರ್ದೇಶಕರು ಅವ್ರು ಹೇಳ್ದಂಗೆ ಕೇಳ್ತಾರೆ, ಇಲ್ಲಾಂದ್ರೆ ನಿರ್ದೇಶಕರು ಹೇಳ್ದಂಗೆ ಪ್ರೊಡ್ಯೂಸರ್ ಕೇಳ್ಬೇಕಾಗತ್ತೆ. ಸೊ ಫಸ್ಟ್ ಲೊಕೇಶನ್ ನೋಡ್ಕೊಬೇಕು, ಕತೆ ಕೇಳಿರ್ಬೇಕು, ಲೊಕೇಶನ್, ಸ್ಕ್ರೀನ್ ಪ್ಲೇ ಅವೆಲ್ಲ ಆದಮೇಲೆ ಪ್ಲಾನಿಂಗ್ ಇಂಪಾರ್ಟೆಂಟು. ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ, ಎಡಿಟಿಂಗು ಆಗ್ತಾ ಇದ್ದಾಗ ನಂಬರ್ ಆಫ್ ಡೇಸ್, ಈಗ ಮೊದಲೆಲ್ಲ 90 days ಅಥವಾ 95 days ಮ್ಯಾಕ್ಸಿಮಮ್ ಅಂದರೆ 100 days ಒಳಗೆ ಒಂದು ಮೂವಿ ಆಗ್ಬಿಡ್ತಾ ಇತ್ತು. ಇವತ್ತಿನ ದಿನ ತುಂಬ ಲಾಂಗ್ ಹೋಗುತ್ತೆ. ಮತ್ತು ಜನದ ಮೇಲೆ ನಾವು ಮಾಡೋಂಥ ಲೊಕೇಶನ್ ಬಗ್ಗೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಪ್ಲಾನಿಂಗ್ ಇತ್ತಂದರೆ ಖಂಡಿತ ಮಾಡ್ಬೋದು. ನಮ್ಮ ಹತ್ರ ದುಡ್ಡಿಗೆ ಅಂತ ಬಂದು ನಾವು ಪ್ರೊಡಕ್ಷನ್ಗೆ ಬಂದ್ಬಿಟ್ರೆ ಪ್ರಯೋಜನ ಇಲ್ಲ. ದುಡ್ಡಿನ ಜೊತೆಗೆ ಸ್ವಲ್ಪ ಟು ಬಿ ಫ್ರ್ಯಾಂಕ್ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇದ್ದು ಒಳ್ಳೆ ಕತೆ ಆಯ್ಕೆ ಮಾಡಿದ್ರೆ ಖಂಡಿತ ಅವರು ಯಶಸ್ವಿಯಾಗ್ತಾರೆ. ಸೊ ಒಂದು ಪಿಕ್ಚರ್ ಮಾಡ್ಬೇಕಂತಂದ್ರೆ ಸರ್ ಎಷ್ಟು ದುಡ್ಡು ಬೇಕಾಗುತ್ತೆ? ದುಡ್ಡು ಕತೆ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಸೆಲೆಕ್ಟ್ ಮಾಡುವಂಥ ಆರ್ಟಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಡ್ಜೆಟ್ ಏನೇ ಆಗಲಿ, ಬಡ್ಜೆಟ್ ನಾವು 100 ರೂಪಾಯಿ ಮುಗಿಸ್ಬೇಕು ಅಂದ್ರೆ ಮುಗಿಸ್ಬೇಕು ಅಷ್ಟೇ. ಸೊ ಅದೇನಾಗುತ್ತೆ ಅಂದರೆ ನಾವು 50 ರೂಪಾಯಿ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀವಿ, ಆಮೇಲೆ ಇನ್ನು 50 ರೂಪಾಯಿ ಪ್ರೊಡಕ್ಷನ್ ಆಗಿಬಿಡುತ್ತೆ. ಪ್ರೊಡಕ್ಷನ್ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟು ಪಬ್ಲಿಸಿಟಿ ಮಾಡಬೇಕು. ಅದ್ರ ತಕ್ಕಕ್ಕೆ ಒಳ್ಳೊಳ್ಳೆ ಥಿಯೇಟ್ರನ್ನ ಹಿಡಿಬೇಕು. ಥಿಯೇಟ್ರ್ ಹಿಡಿದು ಏರಿಯಾ ವೈಸ್ ಮಾಡಿಕೊಂಡು ಪ್ಲಾನಿಂಗ್ ಮಾಡಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. 100 ದಿನ ಆಗೋ ಪ್ರೊಡಕ್ಷನ್ನ 150 ದಿನ ಮಾಡಿದಾಗ ಏನಾಗುತ್ತೆ, ಸಾಲದ ಹೊರೆ ಜಾಸ್ತಿ ಆಗುತ್ತೆ, ಬಡ್ಡಿ ಕಟ್ಟಬೇಕಾಗುತ್ತೆ. ಆ ಒಂದು ಪ್ರೆಷರಲ್ಲಿ ಏನೋ ಬರುತ್ತೆ, ಏನೋ ಮಾಡಿ ರಿಲೀಸ್ ಮಾಡೋಣ ಅಂತ ಮಾಡ್ತಾರೆ, ಪ್ಲಾನಿಂಗ್ ಇಲ್ಲದೆ ಅಲ್ಟಿಮೇಟ್ಲಿ ಲಾಸ್ ಆಗುತ್ತೆ. ಸೊ ನಿಮಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾವಾಗಿಂದ ಅನ್ಸುತ್ತೆ ಸರ್? ಅದಕ್ಕೆ ಏನಾದರೂ ಒಂದು ಪ್ರೇರಣೆ ಇತ್ತಾ? ಸಿನಿಮಾ ಇಂಡಸ್ಟ್ರಿಗೆ ಬರಲಿಕ್ಕೆ ಕಾರಣ ನನ್ನ ಸ್ನೇಹಿತ ತೆಲಂಗಾಣ ಸುಬ್ರಹ್ಮಣ್ಯ ಅಂತ. ಅವರು ಒಳ್ಳೆ ನಿರ್ದೇಶಕರು. ಸೊ ಅವರು ಫಸ್ಟು ಅವರು ಸೇರ್ಕೊಂಡು ಒಂದು ಅನುಪಮ ಅಂತ ವಿನಯ್ ಪ್ರಸಾದ್ ಅವ್ರನ್ನ ಹಾಕೊಂಡು ಒಂದು ಸೀರಿಯಲ್ ಮಾಡಿದ್ವಿ. ಹಾಗೆಯೇ ಅಲ್ಲಿಂದ ಶುರು ಆಯಿತು. ಒಂದು 30-35 ವರ್ಷದಿಂದ ಸ್ನೇಹಿತರು. ಹಾಗೆಯೇ ಸ್ಟೇಜ್ ಬೈ ಸ್ಟೇಜ್ ಇದಾಗಿ, ಜೊತೆಗೆ ನಂದ ಅದರ ಉಳ್ಳಾಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅದರ ಉಳ್ಳಾಲಲ್ಲಿ ನಮ್ಮದೊಂದು ಜಾಗ ಇತ್ತು, ಹಳೆಯ ಮನೆ ಅದು. ಆ ಜಾಗದಲ್ಲಿ ಥಿಯೇಟ್ರ್ ಕಟ್ಟಿದೆ. ಸೊ ಅದರಿಂದ ಇನ್ನೂ ಜಾಸ್ತಿ ಹುಮ್ಮಸ್ಸಾಯಿತು. ಹಾಗೆ ಥಿಯೇಟ್ರ್ ಕಡೆಯಿಂದ, ಎಕ್ಸಿಬಿಟರ್ ಕಡೆಯಿಂದ ನಾನು EC ಮೆಂಬರ್ ಆಗಿ ಸೆಲೆಕ್ಟ್ ಮಾಡಿದೆ ವಾಣಿಜ್ಯ ಮಂಡಳಿಗೆ. ಹಾಗೆ ಕಾರ್ಯದರ್ಶಿನೂ ಆದೆ. ಸರ್ ಒಂದು ಚೇಂಜಸ್, ಇವಾಗ ನೀವು ಕಾರ್ಯದರ್ಶಿಗಳು ಏನು ಒಂದು ಚೇಂಜಸ್ ನೀವು ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಆಸ್ ಎ ಎಕ್ಸಿಬಿಟರ್ ಏನಂದ್ರೆ ನಮಗೆ ತುಂಬಾ ಚಾಲೆಂಜ್ ಇದೆ. ಇವಾಗ ಕೆಲವೊಂದು ಥಿಯೇಟರ್ಗೆ ರೆಂಟ್ ಸಿಗುತ್ತೆ, ಔಟ್ಸ್ಕರ್ಟ್ಸ್ ಇದಕ್ಕೆ ರೆಂಟ್ ಸಿಗೋದಿಲ್ಲ. ಪರ್ಸೆಂಟೇಜ್ ಇವತ್ತಿನ ಇದಕ್ಕೆ ಪರ್ಸೆಂಟೇಜ್ ತುಂಬಾ ಮುಖ್ಯ. ಏನಕ್ಕೆ ಓಕೆ, ಕೆಲವೊಂದು ಫಿಲಮ್ ಪಾಪ ರೆಂಟು ಬರೋದಿಲ್ಲ, ಹಾಗೆ ಇದಾಗುತ್ತೆ. ಕೆಲವೊಂದು ಫಿಲ್ಮು ಜಾಸ್ತಿ ಬರುತ್ತೆ. ಸೊ ಒಳ್ಳೆ ಫಿಲಮು, ಒಳ್ಳೆ ಹೆಸರಿದೆ ಅಂತ ಹೀರೋಸ್ ಬಂದಾಗ ರೆಂಟ್ ಬರುತ್ತೆ, ಬೇರೆಯವ್ರಿಗಾದ್ರೆ ಪರ್ಸೆಂಟೇಜ್ ಕೊಡಿ ಅಂತಾರೆ. ಸೊ ನನ್ನ ಉದ್ದೇಶ ಏನಂದ್ರೆ ಯಾವುದನ್ನೇ ಇರಲಿ, ಮಲ್ಟಿಪ್ಲೆಕ್ಸ್ ಥರ ಸಿಂಗಲ್ ಸ್ಕ್ರೀನು ಪರ್ಸೆಂಟೇಜ್ ಅಂತ ಬಂದರೆ, ಅಂದರೆ ಏರಿಯಾ ವೈಸ್, ಅಂದರೆ ಎಲ್ಲ ಫಿಲಮು ನಾವು 50-50 ಕೇಳೋದು ಬೇಡ. ಜಾಸ್ತಿ ಹೋಗುವಂಥ ಫಿಲಮ್ಗೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಮಾಡೋದು. ಲೋ ಲೆವೆಲ್ ಬಡ್ಜೆಟ್ ಮತ್ತು ಒಳ್ಳೆ ಫಿಲಮ್ಗಳು ಬಂದಾಗ 50-50 ಬಂದರೆ ಅವ್ರಿಗೂ ಉಪಯೋಗ ಆಗುತ್ತೆ, ಪ್ರೊಡ್ಯೂಸರ್ಗೆ ಅವ್ರಿಗೂ ಎನ್ಕರೇಜ್ಮೆಂಟ್ ಆದಂಗೆ ಆಗುತ್ತೆ. ಜೊತೆಗೆ ನಮಗೂ ಥಿಯೇಟ್ರ್ ಉಳಿಯುತ್ತೆ, ಲಾಂಗ್ ರನ್ನಲ್ಲಿ ಇರುತ್ತೆ. ಸೊ ನನ್ನ ಏಮು ಆಸ್ ಎ ಕಾರ್ಯದರ್ಶಿ, ಎಕ್ಸಿಬಿಟರ್ಸ್ ಕಡೆಯಿಂದ ಕಾರ್ಯದರ್ಶಿ ಆದಾಗ ನಾನು ಏನು ಇದ್ದಿದ್ದು ಅದೇ, ಇರೋ ಥಿಯೇಟ್ರನ್ನ ಉಳಿಸ್ಬೇಕು, ಯಾವ ಉಳಿದಿರೋ ಥಿಯೇಟ್ರ್ ರನ್ ಆಗಬೇಕು. ಕೆಲವೊಂದು ಥಿಯೇಟರ್ಗಳು ನೋಡ್ತಾ ಇರ್ತೀವಿ, ಜನನೇ ಇರೋದಿಲ್ಲ ಪಾಪ. ಅವರು ಕೆಲವೊಂದ್ಸಲ ನೋಡಿದಾಗ ಅನ್ಸುತ್ತೆ, ಹೇಗಪ್ಪ ಅವ್ರಿಗೆ ಹೇಗೆ ದುಡ್ಡು ಅಂತೇಳಿ. ಅದೇ ಈಗ ಸುಮಾರು 25-30 ವರ್ಷದ ಹಿಂದೆ ಹೋಯ್ತು ಅಂದಾಗ ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ ಕ್ಷೇತ್ರ ಮಾತ್ರ ಇದ್ದಿದ್ದು. ಈಗ ಅವ್ರ ಬೆಳ್ಳಲ್ಲಿದೆ. ಸೊ ಸೀರಿಯಲ್ ಥರ ನೋಡ್ತಾರೆ, ಮೂವೀಸು ಅಷ್ಟೇ. ಅಂದರೆ ಯಾವಾಗ ಟೈಮ್ ಸಿಗುತ್ತೆ ಅರ್ಧ ಗಂಟೆ ನೋಡೋದು, ಹಾಡು ಇಷ್ಟ ಆಗಲ್ಲ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದು. ಆ ಒಂದು ಸಿಸ್ಟಮ್ ಬಂದಾಗೆಲ್ಲ ಏನಾಗುತ್ತೆ ಅಂದರೆ, ಥಿಯೇಟ್ರ್ ಬರೋದಕ್ಕೆ ಈ ಒಂದು ಜಂಜಾಟದಲ್ಲಿ 3 ಅವರ್ ಥಿಯೇಟ್ರಲ್ಲಿ ಕೂತಿರ್ಬೇಕಲ್ಲ ಅನ್ನೋ ಒಂದು ಇದರಲ್ಲಿ ಜನ ಹಿಂದೆಟ್ ಆಗ್ತಾರೆ. ಬಟ್ ಒಳ್ಳೆ ಕಂಟೆಂಟ್ ಇದ್ದು, ಒಳ್ಳೆ ಹಾಡುಗಳಿದ್ದು, ಒಳ್ಳೆ ಸೀನ್ರೀಸ್ ಇತ್ತು ಅಂದರೆ ಖಂಡಿತ ಬರ್ತಾರೆ.
ಸರ್ ಹಾಗೆ ನಿಮ್ಮ ಹಾಬಿ ಬಗ್ಗೆ ನನಗೆ ತುಂಬಾ ಆಸಕ್ತಿ. ಯಾಕೆ ಅಂತಂದ್ರೆ ಈ ಬಾಲ್ ಬ್ಯಾಡ್ಮಿಂಟನ್ ಅಂತ ಅಂದ್ರೆ ನಾನು ಇಲ್ಲಿಗೆ ಬಂದಾದ್ಮೇಲೆ ನನಗೆ ಗೊತ್ತಾಗಿ ಬಾಲ್ ಬ್ಯಾಡ್ಮಿಂಟನ್ ಅಂತ. ಅಲ್ಲಿ ತನಕ ನನಗೆ ಬರೀ ಅದನ್ನ ಬ್ಯಾಡ್ಮಿಂಟನ್ ಅಂತಾನೆ ನಾನು ಅನ್ಕೊಂಡಿದ್ದೆ. ನಾನು ನಾರ್ಮಲ್ ಒಂದು ಸಣ್ಣ ಬಾಲ್ ಇರುತ್ತೆ ಅದರಲ್ಲಿ ಹೀಗೆ ನಾನು, ಬಟ್ ಅದರಲ್ಲಿ ನಾನು ಸುಮಾರು ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮ ಟೀಮ್ಸ್ ಎಲ್ಲ ಪ್ಲೇ ಮಾಡೋತ್ತಿಗೆ ನಾನು ಅದ್ರ ಬಗ್ಗೆ ಕೇಳಿದೆ. ಕೆಲವೊಬ್ರದ್ದು ಅದು ಎಷ್ಟು ಡೇಂಜರಸ್ ಗೇಮ್ ಕೂಡ ಅಂತ ಮತ್ತೆ ಟೆಕ್ನಿಕಲ್ ಗೇಮ್ ಕೂಡ ಅಂತೆ. ನಾನೊಂದೆರಡು ಹೀಗೆ ಸುಮ್ಮನೆ ಜಸ್ಟ್ ಟಚ್ ಮಾಡ್ಲಿಕ್ಕೆ ಹೋದೆ, ಅದು ಸುಮಾರು ಎಷ್ಟೋ ದೂರ ಹೋಯ್ತು. ಸರ್ ಈ ಬಾಲ್ ಬ್ಯಾಡ್ಮಿಂಟನ್ ಗೇಮ್ ಬಗ್ಗೆ ನೀವು ಏನು ಹೇಳ್ತೀರಾ? ಇದು ತುಂಬಾ ಹಳೆ ಗೇಮು, 70 to 80 years ಇರುವಂತ ಗೇಮು. ಸೊ ನಂದು ಆಕ್ಚುಲಿ ಬಾಲ್ಯ ಬಂದು ತುಂಬಾ ಟೈಟ್ ಶೆಡ್ಯೂಲು. ಚಿಕ್ಕ ವಯಸ್ಸಲ್ಲೇ ತಂದೆ ಹೊರಟೋದ್ರು. ಸೊ ಆ ಥರ ಆದಾಗ ಏನಾಗುತ್ತೆ, ಬೆಳಿಗ್ಗೆ ನಾನು IT ಇಂಡಸ್ಟ್ರಿಯಲ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೆ. ಬರೀ 4ರಿಂದ 5 ಗಂಟೆ ತನಕ ಮಾತ್ರ ನನಗೆ ಬಿಡುವಿತ್ತು. ತಿರ್ಗಾ 6 ಗಂಟೆಯಿಂದ 9 ಗಂಟೆ ತನಕ ಯೂನಿಯನ್ ಕಾಲೇಜ್ ಹೋಗ್ತಾ ಇದ್ದೆ. ಆ 1 ಅವರಲ್ಲಿ ನನ್ನ ಸ್ಕೂಲಲ್ಲಿ ಕಮ್ಯುನಿಟಿ ಸೆಂಟ್ರ್ ಹೋದಿದ್ದು. ಅಲ್ಲಿ ಈ ಕ್ರೀಡೆ ಇತ್ತು. ಈ ಕ್ರೀಡೆಗೆ ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆದಾಗ ಆಮೇಲೆ ಮಾದಂ ಪಾರ್ಕಲ್ಲಿ ಮೆರಿಗೋರನ್ ಬ್ಯಾಡ್ಮಿಂಟನ್ ಕ್ಲಬ್ ಅಂತಿತ್ತು. ಅಲ್ಲಿ ಎನ್ ಮಂಜುನಾಥ್ ಅಂತ ಹೇಳಿ ಕೋಚ್ ಇದ್ರು. ಸೊ ಅಲ್ಲಿ ಹೋಗಿ ಮಂತ್ಲಿ ಫೀಸ್ 2 rupees ಅಲ್ಲಿ ಹೋಗಿ ಸೇರಿ ಇಂಪ್ರೂವ್ ಆಗಿ ಸಬ್ ಜೂನಿಯರ್ ಸ್ಟೇಟಿಗೆ ರೆಪ್ರೆಸೆಂಟ್ ಮಾಡಿದೆ, ಜೂನಿಯರ್ ಆಡಿದೆ. ಹಾಗೆ ಈ ಟೈಮ್ ಇದರಿಂದ ಏನಾಯ್ತು ಅಂದ್ರೆ, ನನ್ನ ಗುರುಗಳು ನನ್ನನ್ನು ನಿಮಗೆ ಈ ಥರ ಆಗೋದಿಲ್ಲ, ನೀನು ಕೋಚ್ ಆಗ್ಬಿಡು ಅಂತೇಳಿ ಕೋಚ್ ಆಗಿ ನನಗೆ ಪ್ರಮೋಟ್ ಮಾಡಿದ್ರು. ಸೊ ಆಗ ನಾನು BMS ಕಾಲೇಜು NMKRE ಕಾಲೇಜ್ಗೆ ಕೋಚ್ ಆಗಿ ಹೋಗ್ತಾ ಇದ್ದೆ. BMS ಕಾಲೇಜ್ಗೆ ನಾನು ಕ್ರಿಕೆಟು ಕೋಚ್ ಮಾಡಿದ್ದೀನಿ. ಸೊ ಹಾಗೆ ಬೆಳೆದು ಆ ಕ್ಲಬ್ನ 150 ಜನ ಇದ್ದರು. ಅದೇ ಥರ ಆಸಕ್ತಿ ಬೆಳೆದು ಬ್ಯಾಡ್ಮಿಂಟನಲ್ಲಿ ಎಲ್ಲ ಥರದ ಫಾರ್ಮ್ಯಾಟ್ ಟೂರ್ನಮೆಂಟು ಮಾಡಿಬಿಟ್ಟೆ. ಇದುವರೆಗೂ ಒಂದು 30ರಿಂದ 40 ಟೂರ್ನಮೆಂಟ್ಸ್ ಮಾಡಿದ್ದೀನಿ. ಅದರಲ್ಲಿ ಅಖಿಲ ಭಾರತ, ಆಲ್ ಇಂಡಿಯಾ ಇನ್ವಿಟೇಷನ್ ಟೂರ್ನಮೆಂಟ್ ಮಾಡಿದ್ದೀನಿ. ಸೊ ಅದೇ ಥರ ಆದಾಗ ಇಲ್ಲಿ ಚೇಂಬರಲ್ಲೂ ಅಷ್ಟೇ ಸ್ಯಾಂಡಲ್ವುಡ್ ಅಂತೇಳಿ ಒಂದು ಇದು ಮಾಡಿ ಬ್ಯಾಡ್ಮಿಂಟನ್ ಟೂರ್ನಮೆಂಟು ಕಂಟಿನ್ಯೂ ಇಂಡೋರ್ ಟೂರ್ನಮೆಂಟ್ ಮಾಡಿದ್ವಿ. ಹಾಗೆಯೇ ಫಸ್ಟ್ ಟೈಮ್ ಫಿಲಮ್ ಚೇಂಬರಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅಲ್ಲಿಯೂ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸಿ, ಅದೇ ಥರ ಒಂದು ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್. ಸರ್ ಬಟ್ ಯಾಕೆ ಈ ಬಾಲ್ ಬ್ಯಾಡ್ಮಿಂಟನ್ ಅನ್ನೋದು ಈಗಿನ ಇದಕ್ಕೆ ಬರ್ತಾ ಕಮ್ಮಿ ಆಗ್ತದೆ? ಖಂಡಿತ ಕಾರಣ ಏನು ಅಂದರೆ ಕ್ರಿಕೆಟ್. ಅಂದರೆ ಇನ್ನೊಂದು ಏನು ಸಮಸ್ಯೆ ಅಂದರೆ, ನಾವು ಆಡ್ತಾ ಇರೋಂಥ ಕಾಲೇಜ್ ಅವರ್ಸ್ ಟೈಮ್ಸಲ್ಲಿ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ನಾವು ಸೂರ್ಯನ ನೋಡ್ತಾ ಇರಲಿಲ್ಲ, ಬಿಸಿಲಲ್ಲಿ ಆಡ್ತಾ ಇದ್ವಿ. ಇತ್ತೀಚೆಗೆ ಈ 15-20 ವರ್ಷದಿಂದ ಏನಾಗಿದ್ರೆ ಬ್ಯೂಟಿ ಕಾನ್ಷಿಯಸ್ಸು ಮತ್ತು ಆಚೆ ಕಡೆ ಆಡೋದು ಕಮ್ಮಿ ಆಗಿದೆ. ಓಪನ್ ಫೀಲ್ಡಲ್ಲಿ ಆಡೋದು ಕಮ್ಮಿ ಆಗಿ ಎಲ್ಲ ಇಂಡೋರು. ಸೊ ಇಂಡೋರ್ ಗೇಮ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಬ್ಯೂಟಿ ಕಾನ್ಷಿಯಸ್ಸು. ಸೊ ಮೊದಲ ಥರ ಆಗ ನಾನು ಸೆಲೆಕ್ಷನ್ಸ್ ಮಾಡಿದಾಗ 150 NMKRE ಕಾಲೇಜಲ್ಲಿ 120 ಜನ 130 ಜನ ಹುಡುಗಿರು ಬರ್ತಾಯಿದ್ರು ಸೆಲೆಕ್ಷನ್ಸ್ಗೆ. ಸೊ ಅದರಲ್ಲಿ ನಮಗೆ ಟಫ್ 25 ಜನ ಸೆಲೆಕ್ಟ್ ಮಾಡ್ಬೇಕಾಯ್ತು ಒಂದು ಟೀಮು. ಅದರಲ್ಲಿ ಫಿಲ್ಟರ್ ಮಾಡಿ 15 ಜನ ಮಾಡಿ 2 ಟೀಮ್ ಮಾಡ್ತಾಯಿದ್ವಿ. ಅದೇ 2015 ಆಗಲಿ 18 ಕರೆದ್ರೂ ಬರ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಬಿಸಿಲಲ್ಲಿ ಆಡಬೇಕು, ಮತ್ತು ಬೇರೆ ಥರ ಎಲ್ಲ ಟೂರ್ನಮೆಂಟ್ ಒಳಗಡೆ ಇಂಡೋರ್ ಸ್ಟೇಡಿಯಂ ಮಾಡ್ಕೊಂಡು ಇದು ಮಾಡೋಣ ಅಂತೇಳಿ. ಹಾಗೆ ಜನಪ್ರಿಯ ಕಮ್ಮಿಯಾಗಿ ಯಾರಿಗೆ ಅದ್ರ ಗಂಧ ಗೊತ್ತಿದೆಯೋ ಅವ್ರು ಮಾತ್ರ ಇಂಟ್ರೆಸ್ಟ್ ತೋರಿಸ್ಕೊಂಡು ಬೆಳೀತು. ಸರ್ ಹೌ ಟಫ್ ದಿಸ್ ಗೇಮ್ ಇಸ್? ಇದು ಟೆಕ್ನಿಕಲಿ ತುಂಬ ಟಫ್ ಆಡೋದು. ಅಂದರೆ ಆಟನೂ ಇರಬೇಕು, ತಲೆನೂ ಇರಬೇಕು. ಸೊ ಹುಡುಕಿ ಆ ಬೌಂಡ್ರೀಸಲ್ಲಿ 40/80 ಮೆಷರ್ಮೆಂಟು, ಆ ಬೌಂಡ್ರೀಸಲ್ಲಿ ನೋಡಿನೇ ಹೊಡಿಬೇಕು 40 ಆಪೋನೆಂಟ್ ಇದರಲ್ಲಿ. ಅದೇ ಥರ ಯಾವ ಪಾಯಿಂಟಲ್ಲಿ ಯಾವಾಗ ಹೊಡಿಬೇಕು, ಯಾವಾಗ ಪಾಸ್ ಮಾಡಬೇಕು ಅನ್ನೋ ನೋಡ್ಕೊಂಡು ಐಡಿಯಾ ಮಾಡಿ ಆಡಬೇಕು. ಟೆಕ್ನಿಕಲಿ ಇಟ್ ಈಸ್ ಅನ್ ವೆರಿ ಗುಡ್ ಗೇಮ್. ಹಾಗೆ ನೀವು ಇವಾಗಿನ ಸುಮಾರಷ್ಟು ಜನ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸಿಗೂ ನೀವು ಕೋಚ್ ಕೊಡ್ತೀರಾ, ಅದಾದ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಯಾಕೆ ಸರ್ ಇಷ್ಟು ಪ್ರೀತಿ ಬಾಲ್ ಬ್ಯಾಡ್ಮಿಂಟನ್? ಅಂದ್ರೆ ನೀವು ಇವಾಗ ಸುಮಾರಷ್ಟು ಕಾಂಪಿಟೇಷನ್ಸ್ಗಳನ್ನು ನೀವು ಹೇಳ್ದಾಗ ನಾನು ಇಂಟರ್ನ್ಯಾಷನಲ್ IPL ತರ ನೀವು ಕಾಂಪಿಟೇಷನ್ ಮಾಡಿದ್ರಿ ರೀಸೆಂಟ್ ಆಗಿ. ಯಾಕೆ ಸರ್ ಅಷ್ಟು ಪ್ರೀತಿ ಬಾಲ್ ಬ್ಯಾಡ್ಮಿಂಟನ್ ಮೇಲೆ? ನಾನು ಎಲ್ಲ ಗೇಮು ನನಗೆ ಇಂಟ್ರೆಸ್ಟ್ ಇದೆ. ಬಟ್ ಏನಂದ್ರೆ ಬ್ಯಾಡ್ಮಿಂಟನ್ ಇಸ್ ಅ ಮದರ್ ಗೇಮ್ ಅಂತ ನನಗೆ. ಯಾಕಂದ್ರೆ ನಾನು ಕಲ್ತಿದ್ದೆ ಅದು, ಫಸ್ಟ್ ಆಟ ಕಲ್ತಿದ್ದೆ ಅದು. ಅದಾದ್ಮೇಲೆ ಕ್ರಿಕೆಟ್ ಕಲಿತೆ. ನಾನು KSA ಕಮಿಟಿ ಮೆಂಬರು ಆದೆ. ಮತ್ತು ನಮ್ಮ BMS ಕಾಲೇಜ್ ಒಳ್ಳೆ ಟೀಮ್ ಇತ್ತು, ವುಮೆನ್ಸ್ ಟೀಮು. ಮತ್ತು ಅದನ್ನು ಎನ್ಕರೇಜ್ ಮಾಡಿದವರು ಶಾಂತಾರಂಗ ಸ್ವಾಮಿ ಕ್ರಿಕೆಟ್ ಪ್ಲೇಯರ್, ಅವರು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಹುಡುಗಿರಿಗೆ. ಶಿ ಈಸ್ ಆಲ್ಸೋ ಸ್ಟೇಟ್ ಪ್ಲೇಯರ್. ಅವರು ಬ್ಯಾಡ್ಮಿಂಟನ್ ಆಡ್ತಾಯಿದ್ರು
ಫಾಲ್ಕನ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಇತ್ತು, ಅವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಸೊ ಯಾವುದೇ ಆಗಲಿ ಏನೇ ಆಗಲಿ ಮದರ್ ಗೇಮ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಅದ್ರ ಮೇಲೆ ಅದಕ್ಕೆ ಅಷ್ಟೊಂದು ಪ್ರೀತಿ ಇದೆ. ಹಾಗೆ ಸರ್ ನಿಮ್ದು ಸ್ಕೂಲ್ ಕೂಡ ಇದೆ ಎರಡು, ಒಂದು ಸ್ಕಲ್ವಿ ಇಂಟರ್ನ್ಯಾಷನಲ್, ಅದಾದ್ಮೇಲೆ ಮತ್ತೆ ನಿಮ್ದು ಯುರೋಪ್ ಕಿಡ್ಸ್ ಫ್ರಾಂಚೈಸಿ ಕೂಡ ಇದೆ. ಸೊ ಸಿನಿಮಾ ಆಯ್ತು, ಗೇಮ್ ಆಯ್ತು, ಇದೆಲ್ಲ ಸೇರಿ ಇವಾಗ ಸ್ಕೂಲಿಗೆ ಹೇಗೆ ಸರ್? 2001 ಇಸ್ವಿಯಲ್ಲಿ ನಾನು ಯುರೋಪ್ ಕಿಡ್ಸ್ ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಏರಿಯಾಗೆ ಬಂದ್ವಿ, ನಾವಿದ್ದಿದ್ದು ಜಯನಗರ. ಈ ಏರಿಯಾದಾಗ ಬಂದಮೇಲೆ ಒಂದು ಆ್ಯಕ್ಚುಲಿ ನಮ್ಮ ಅಡ್ಡ ಬಂದು ಕೈರುಚಿ ಹೋಟೆಲು, ನಮ್ಮ ಸ್ನೇಹಿತರದ್ದು ಕೈರುಚಿ ಹೋಟ್ಲು. ಸೊ ಅಲ್ಲಿ ಹೋದಾಗ ಯಾರೋ 4 ಜನ ಮಾತಾಡ್ತಾ ಇದ್ರು, ಇಲ್ಲಿ ಯಾವುದೋ ಒಂದು ಪ್ರೀ ಸ್ಕೂಲ್ ಸೇಲ್ಗಿದೆ, ಯಾರೋ ಇದ್ರೆ ನೋಡಿ ಅಂಥೇಳಿ. ಸೊ ತಕ್ಷಣ ನನಗೊಂದು ಆಸೆ ಹೊಡ್ತು, ಯಾಕೆ ಒಂದು ಪ್ರೀ ಸ್ಕೂಲ್ ಮಾಡಬಾರ್ದು, ವೈಫು ಅವರು ಇಷ್ಟಪಡ್ತಾ ಇದ್ದು. ಸೊ ಅದಕ್ಕೋಸ್ಕರ ಪ್ರೀ ಸ್ಕೂಲ್ನ ಕೇಳಿದೆ. ಅದು ಯುರೋಪ್ ಕಿಡ್ಸ್ ಒಳ್ಳೆ ಅವತ್ತಿನ ಕಾಲಕ್ಕೆ ಅವತ್ತು ಅಷ್ಟೇ ಒಳ್ಳೆ ಬ್ರ್ಯಾಂಡ್ ಅದು. ಸೊ 32 ಮಕ್ಕಳಿಂದ ಸ್ಟಾರ್ಟ್ ಮಾಡಿದೆ. ಇವತ್ತಿನ ದಿನ 300 ಜನ ಮಕ್ಕಳಿದ್ದಾರೆ. 300 ಜನ ಸರ್. ಹಾಗೆ ಸ್ಕಲ್ವಿ ಹಾಗೆ ಆದಾಗ ಏನಾಗಿತ್ತು ಅಂದ್ರೆ, ಪ್ರೀ ಸ್ಕೂಲಲ್ಲಿ ಏನಾಯ್ತು ಅಂದ್ರೆ, ಒಂದು 5 ವರ್ಷ ಆದ್ಮೇಲೆ ಪೇರೆಂಟ್ಸು ಅಲ್ಲಿ ಏನಂದ್ರೆ ನಮಗೆ ಪ್ರತಿ ವರ್ಷ ಹೊಸ ಸ್ಕೂಲ್ ಆದಂಗೆ ಅದು. ಯಾಕಂದ್ರೆ ಅಡ್ಮಿಷನ್ಸ್ ಇವತ್ತಿನ ನರ್ಸರಿಗೆ ಇರ್ತಾರೆ, ಲೋವರ್ KGಗೆ ಇರೋದಿಲ್ಲ. ಸೊ ಬೇರೆ ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಕೊಟ್ಟೋಗ್ತಾ ಇದ್ರು. ಏನಕ್ಕೆ ಅಂದ್ರೆ ಅಲ್ಲಿ ನಮಗೆ ಸೀಟ್ ಸಿಗೋದಿಲ್ಲ ಸರ್, ನೀವೇ ಅವನ್ನ ದೊಡ್ಡ ಸ್ಕೂಲ್ ಮಾಡಿ, ಅವಾಗ ನಮ್ಮ ಮಕ್ಳು ಇಲ್ಲಿಂದ ಅಲ್ಲಿಗೇನೆ ಬರ್ಬೋದು, ನಾವು ಅವಾಗ ಲೋವರ್ KG ಅಪ್ಪರ್ KG ಇಲ್ಲೇ ಇಲ್ಲೇ ಓದ್ಬೋದು ಅಂತ ಹೇಳ್ತಾ ಇದ್ರು. ಸೊ ಆಗ ಇದೇ ಥರ ಇದ್ದಾಗ ನಮ್ಮ ಸ್ನೇಹಿತರು ಸತೀಶ್ ಕಾಕಲ್ ಅವ್ರನ್ನ ಏನೋ ವಿಷಯ ಬಂದಾಗ, ಸರ್ ಸ್ಕೂಲ್ ಮಾಡೋಣ ಅಂತ ಇದ್ದೀನಿ, ನೀವು ಜೊತೆಲಿ ಸೇರ್ತೀರಾ ಅಂತ ಕೇಳಿದಾಗ, ಸೊ ಅವರು ನನ್ನ ಜೊತೆ ಕೂಡಿದ್ರು. ಹಾಗೆ 3-4 ಜನ ಸೇರ್ಕೊಂಡು ಸ್ಕಲ್ವಿ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ಸ್ಕಲ್ವಿಯಲ್ಲಿ ಕೂಡ ಇಟ್ಸ್ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್. ನಾನು ಸತೀಶ್ ಸರ್ದು ಕೂಡ ಪಾಡ್ಕಾಸ್ಟ್ ಮಾಡಿದ್ದೇನೆ, ಅದರಲ್ಲೂ ಅವರಿಗೆ ಇದನ್ನ ಕೇಳಿದೆ, ವೈ ಇಟ್ ಈಸ್ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಏನಕ್ಕೆ ಸರ್? ಈಗ ಎಲ್ಲ ಹೋಟ್ಲಲ್ಲೂ ದೋಸೆ ಸಿಗುತ್ತೆ. ದಾವಣಗೆರೆ ದೋಸೆ ಏನಕ್ಕೆ ಫೇಮಸ್ಸು? ಬೆಣ್ಣೆ ಹಾಕಿ ಮಸಾಲೆ ಹಾಕಿ ಇದು ಮಾಡ್ತಾರೆ, ಅಂದ್ರೆ ಅದೊಂದು ಬ್ರ್ಯಾಂಡ್. ಸೊ ನಾವು ಇಬ್ರು ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ, ಎಲ್ಲನೂ ಸ್ಕೂಲು, ಇದನ್ನು ಸ್ಕೂಲು, ಬಟ್ ಸ್ಟ್ಯಾಂಡರ್ಡ್ ಸ್ಕೂಲು. ಅಂದ್ರೆ ಈ ಲೈಫ್ ಜಂಜಾಟದಲ್ಲಿ ಈಗ ಪೇರೆಂಟ್ಸ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಮಗು ಬಾಸ್ಕೆಟ್ಬಾಲ್ಗೋ ಇಲ್ಲ ಸ್ಕೇಟಿಂಗ್ಗೋ ಇಲ್ಲ ಕ್ರಿಕೆಟ್ಗೋ ಇಲ್ಲ ಏನಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಅವ್ರಿಗೆ ಟೈಮ್ ಇರೋದಿಲ್ಲ. ಕರ್ಕೊಂಡು ಹೋಗೋದಕ್ಕೆ ಇಂಟ್ರೆಸ್ಟ್ ಇದ್ದಲ್ಲೂ ಕರ್ಕೊಂಡು ಹೋಗೋದಕ್ಕೆ ಟೈಮ್ ಇರಲ್ಲ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಆಟದ ಜೊತೆ ಬೇರೆ ಥರ ಜನರಲ್ ನಾಲೆಜ್ ಇರ್ಬೋದು, ಬೇರೆ ಏನೇ ಅದನ್ನೆಲ್ಲ ಇಲ್ಲೇ ಕೊಟ್ಟು, ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಈ ಏರಿಯಾದಲ್ಲಿ ಹೈಲೆಂಟು ಬೇರೆ ಥರ ಇರುವಂಥ ಸ್ಕೂಲ್ ಇದೊಂದೇ, ಅಕಾಡೆಮಿಕ್ಸ್ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಅದಕ್ಕೋಸ್ಕರ ಲೈಫ್ ಬಿಹೈಂಡ್ ಅಕಾಡೆಮಿಕ್ಸ್ ಅಂತ ಹೇಳಿ. ಸರ್ ನೀವು ಈ ಮಕ್ಕಳನ್ನ ನೋಡಿದಾಗ, ಇವಾಗ ನಿಮ್ಮ ಸ್ಕೂಲಲ್ಲಿ ನೀವು ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತೀರ, ನಾವು ನೋಡಿದ್ದೇವೆ ಬಂದಾಗ. ಈ ಮಕ್ಕಳನ್ನ ನೋಡಿದಾಗ ನಿಮ್ಮ ಬಾಲ್ಯಕ್ಕೂ ಏನು ವ್ಯತ್ಯಾಸಗಳಿದೆ ಸರ್? ಅಯ್ಯೋ, ತುಂಬಾ ವ್ಯತ್ಯಾಸ ಇದೆ. ನಾವೆಲ್ಲ ರೋಡಲ್ಲಿ ಬೆಳೆದು ಗೋಲಿಗಳು ಆಡ್ಕೊಂಡು, ಚಿಲ್ಲಿ ದಂಡುಗಳು ಆಡ್ಕೊಂಡು, ನಮ್ಮನೇಲಿ ಕೇಳ್ತಾ ಇರಲಿಲ್ಲ, ಎಲ್ಲೋದ ಅಂತ ಕೇಳ್ತಾ ಇರ್ಲಿಲ್ಲ. ನಾವು ಬಂದಾಗ ಬಚ್ಚಿಟ್ಕೊಂಡು ಹೋಗ್ಬಿಟ್ಟು ಹೊಟ್ಟೋಗ್ತಾ ಇದ್ವಿ. ಇವತ್ತಿನ ದಿನ ಮಕ್ಕಳನ್ನ ಆಚೆನೇ ಬಿಡಲ್ಲ ಅವರು. ಅರ್ಧ ಗಂಟೆ ಬಿಸಿಲು ಕಳ್ಸೋದಿಲ್ಲ, ಮತ್ತೆ ರೋಡಲ್ಲಿ ಆಡೋಕ್ಕಂತೂ ಆಗೋದೇ ಇಲ್ಲ, ಗ್ರೌಂಡ್ಸ್ ಇಲ್ಲ, ಆಯ್ತಾ. ಸೊ ನಾವಾದ್ರೆ 2-3 ಮಕ್ಳು ಇರ್ತಾ ಇದ್ರು, ಈಗ ಎಲ್ಲರೂ ಒಂದು ಅಥವಾ ಸೀಮಿತ ಮಾಡ್ಕೊಂಡಿರ್ತಾರೆ. ಆಚೆಗೆ ಅವ್ರನ್ನ ಕಳ್ಸೋದಿಲ್ಲ, ಅವ್ರಿಗೆ ಟೈಮ್ ಇರಲ್ಲ ಕರ್ಕೊಂಡು ಹೋಗೋದಕ್ಕೆ. ಏನೋ ಶನಿವಾರ ಆಗೋದಾಗ ಮಾಲಗಿಲ್ಲ ಅಂತ ಕರ್ಕೊಂಡು ಹೋಗಿ ಬಂದ್ಬಿಡ್ತಾರೆ ಸಿಟಿ ಲೈಫು. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು. ಓದೋದು ಖಂಡಿತ ಎಷ್ಟು ಮುಖ್ಯನೋ ಅದೇ ಥರ ಕ್ರೀಡೆ ಆಗಲಿ ಆಕ್ಟಿವಿಟೀಸ್ ಆಗಲಿ ಅಷ್ಟೇ ಮುಖ್ಯ. ಸರ್ ಮತ್ತೆ ನೀವು ಇವಾಗ ಸುಮಾರಷ್ಟು ಬಿಸ್ನೆಸ್ಸು, ಸ್ಕೂಲು, ಇದು ಎಲ್ಲದನ್ನು ಮಾಡಿ ನಿಮ್ಮನ್ನ ನೀವು ಒಂದ್ಸತಿ ಹೆಂಗಾಗಿದ್ದಾಗ ಈ ತರ ಲೈಫ್ ಸ್ಟೈಲ್ ನನ್ಗಿರತ್ತೆ ಅಂತ ನೀವು ಯೋಚನೆ ಕನ್ಸ್ಕೊಂಡಿದ್ರ? ಅಥವಾ ಖಂಡಿತ ಇಲ್ಲ. ಅಲ್ಲ, ನಾವು ಸ್ಕೂಲ್ ಹೋಗೋದಕ್ಕೆ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾಗ ನಾನೊಂದು ಸ್ಕೂಲ್ ಕಟ್ತೀನಿ ಅನ್ನೋದು ಇದೇ ಇಲ್ಲ. ಸೊ ನಾವು ಏನೇನು ಅನ್ಕೊಂಡಿದ್ವಿ, ಮತ್ತೆ
ಓದೋದ್ರಲ್ಲಿ ಸ್ಟಡೀಸಲ್ಲಿ ಯಾವ ಥರ ಏನೇನು ಇಂಟ್ರಡಕ್ಷನ್ ಮಾಡಿದ್ರೆ ಈಸಿ ಆಗುತ್ತೆ, ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ಹೋಮ್ವರ್ಕ್ ಕೊಡಬಾರ್ದು, ಶಾಲೆಯಲ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಮಕ್ಕಳು ಅಂತ ಏನು ಕನ್ಸು ಕಾಣಿ ನಾನು ಸತೀಶ್ ತುಂಬ ಡಿಸ್ಕಸ್ ಮಾಡಿ ಈ ಶಾಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ಇವಾಗ ಬರ್ತಿರೋಂಥ ಅಂದರೆ ಯಾರಾದ್ರು ನಿಮ್ಮ ಥರನೇ ಕನ್ಸು ಕಾಣ್ತಿದ್ದವರು, ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಂದು ಸ್ಕೂಲ್ನ ಆಡಬೇಕು, ಅಥವಾ ಯಾವುದೇ ರೀತಿ ಬಿಸ್ನೆಸ್ ಇರ್ಬೋದು, ಇವಾಗಿರೋ ಯಂಗ್ ಜನ್ರೇಷನ್ಗೆ ಏನೊಂದು ಮೆಸೇಜ್ನ ಕೊಡೋದಕ್ಕೆ? ಈ ಜನ್ರೇಷನ್ಗೆ ಏನು ಮಾಡಿದ್ರೆ ತಾಳ್ಮೆ ಇರಬೇಕು. ಹಾಗೆ ನಾವು ಗಿಡ ಹಾಕ್ತೀವಿ, ಗಿಡ ಹಾಕಿದ್ಮೇಲೆ ಅದು ದೊಡ್ಡದಾಗುತ್ತೆ, ಬೀಜ ಆಗುತ್ತೆ, ಹಣ್ಣು ಬಿಡುತ್ತೆ, ಆಮೇಲೆ ಹಣ್ಣು ತಿನ್ನಬೇಕು. ಸೊ ಈಗಿನವರೆಲ್ಲ ಏನಂದರೆ ಹಾಕಿದ ತಕ್ಷಣ ಹಣ್ಣು ತಿನ್ನಬೇಕು ಅಂತಾರೆ. ಸೊ ಅದು ತುಂಬ ಕಷ್ಟ. ನಾವು ದುಡ್ಡು ಮುಖ ನೋಡಿದ್ರೆ ಸರ್ವೆ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಫಸ್ಟು ಖಂಡಿತ ದೇವರು ಯಾವತ್ತೂ ಕೈ ಬಿಡೋದಿಲ್ಲ, ನಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತ ಇರುತ್ತೆ, ಅದನ್ನು ನಾವು ನಂಬಿದ್ದೀವಿ. ಸೊ ಇವತ್ತೆಲ್ಲ ನಾಳೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಭರವಸೆ ಇದೆ. ಅದೇ ಭರವಸೆ ನೀವು ಇವಾಗಿನ ಜನರೇಷನ್. ಹೌದು ಹೌದು ಹೌದು, ಪರಿಶ್ರಮ ಇಲ್ಲದೆ ಯಾವುದೂ ಆಗಲ್ಲ. ಖಂಡಿತ. ಯಾವತ್ತು ನಂಬಿಕೆನ ಬಿಡ್ಬೇಡ ಅನ್ನೋದು. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ನಾನು ಅನ್ಕೊಂಡೇ ಇರಲಿಲ್ಲ ನಾವು ಈ ತರ ಒಂದು ಸ್ಕೂಲ್ನ ಓಪನ್ ಮಾಡ್ತೀವಿ. ಸರ್ ಆ ಜರ್ನಿ ಹೇಗಿತ್ತು ಸರ್? ತುಂಬಾ ಕಷ್ಟಪಟ್ವಿ. ಏನಕ್ಕೆ ಅಂದ್ರೆ ನಮ್ಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ನಮ್ಮ ಪೇರೆಂಟ್ಸ್ ಅಂದ್ರೆ, ಇದೊಂದು ಸಪೋಟ ತೋಟ ಇದೆ, ಏನು ಸ್ಕಲ್ಮಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಸಪೋಟ ತೋಟ ಇತ್ತು ಅಲ್ಲಿ. ಆ ತೋಟನ ನಾವು ಇವತ್ತಿನ ದಿನ ಈ ಥರ ಮಾಡಿರೋದು. ಬರೀ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಅಪ್ಪರ್ ಕೇಜ್ ಪೇರೆಂಟ್ಸ್ನ ಕರ್ಕೊಂಡ್ಬಂದು ತೋಟ ತೋರಿಸ್ಬಿಟ್ಟು ಇಲ್ಲಿ ಸ್ಕೂಲ್ ಬರುತ್ತೆ ಅನ್ನೋದಕ್ಕೆ ಎನ್ಕರೇಜ್ ಮಾಡಿದ್ರು. ಅವತ್ತು ಎನ್ಕರೇಜ್ ಮಾಡಿ ಫಸ್ಟ್ ಇನ್ಸ್ಟಾಲ್ಮೆಂಟು ಕಟ್ಟಿದ್ರು. ಬಟ್ ಏನು ಅಂದರೆ ನಮಗೆ ತುಂಬ ಖುಷಿ ಇರೋದೇನೆಂದರೆ, ಒಂದು ದಿನ ಆಗಲಿ ನೀವು ಜೂನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಇನ್ನು ಬಿಲ್ಡಿಂಗೇ ಕಂಪ್ಲೀಟ್ ಆಗಿಲ್ಲ, ಡಿಸೆಂಬರ್ ಆಯಿತು, ಜನವರಿ ಆಯಿತು, ಯಾವಾಗ 3 ತಿಂಗಳು 4 ತಿಂಗಳು 5 ತಿಂಗಳಲ್ಲಿ ಆಗುತ್ತಾ? ಸೊ ಇವತ್ತಿನ ದಿನ ಒಳ್ಳೆ ದಿನ, 14ನೇ ತಾರೀಕು ಫೌಂಡರ್ಸ್ ಡೇ. ಇವತ್ತಿನ ದಿನ ಈ ಮಾತು ಹೇಳ್ತಾ ಇದ್ದೀವಿ. ಎಷ್ಟು ಖುಷಿ ಪಟ್ಟರು ಪೇರೆಂಟ್ಸ್ ಅಂದರೆ, ನಾವು ಇನ್ನೊಂದು 1 ವಾರ ಇದ್ದಾಗ ಹೇಳಿದ್ವಿ ಇವತ್ತಿನ ದಿನದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ, ಅಲ್ಲಿ ತನಕನೂ ಯಾವತ್ತು ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀವಿ, ಬೇರೆ ಕಡೆ ಸ್ಕೂಲ್ ಜೂನ್ 1 ಸ್ಟಾರ್ಟ್ ಆಗೋಗಿದೆ ಅಂತಲೂ ಹೇಳಿದೆ. ಈ 17ನೇ ತಾರೀಕು ಜೂನ್ ನಮಗೆ ಮಹತ್ವವಾದ ದಿನ. ಸೊ ಪೇರೆಂಟ್ಸ್ ನಮ್ಮ ಮೇಲಿಟ್ಟಂಥ ನಂಬಿಕೆನ ಉಳಿಸ್ಕೊಂಡ್ವಿ. ಅದೇ ಗೊತ್ತಲ್ಲ ಸರ್, ನೀವು ಹೇಳಿದಾಗ ನಾನು ಕೇಳಿದ್ದೀನಿ ಸ್ಕೂಲ್ ಬೇಗ ಬಿಲ್ಡ್ ಆಯಿತು ಅಂತ ಹೇಳಿ. ಹೌದು, 9 ತಿಂಗಳಾಗಿರುವಂಥ ಶಾಲೆ ಯಾರೂ ನಂಬಲ್ಲ. ಸರ್, ಒಂದು ಸ್ಕೂಲನ್ನು ನಡೆಸ್ಬೇಕಂದ್ರೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಸರ್? ತುಂಬ ಇದೆ ಚಾಲೆಂಜಸ್. ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲ್, ಅದಾದಮೇಲೆ ಒಳ್ಳೆ ಟೀಮ್ ಇರಬೇಕು. ಸೊ ಆ ಫಸ್ಟ್ ಇದರಲ್ಲೇ ನಾವು ಗೆದ್ವಿ. ಅಂದರೆ ಏನಂದರೆ, ಓಕೆ ನಾವು ಹೇಳಿದ ಟೈಮ್ಗೆ ಇದು ಮಾಡಿದ್ವಿ. ಅದಾದಮೇಲೆ ಯಾರು ಪ್ರಿನ್ಸಿಪಲ್ಲು ಅಂತೇಳಿ, ಯಾಕಂದರೆ ಏನೇ ಆಗಲಿ ದ ಪ್ರಿನ್ಸಿಪಲ್ ಇಸ್ ದ ಕೀ ಪರ್ಸನ್ ಟು ರನ್ ದ ಶೋ. ಸೊ ನಮ್ಗೆ ಒಳ್ಳೆ ಪ್ರಿನ್ಸಿಪಲ್ ಸಿಕ್ಕಿದ್ರು, ಉಷಾ ಅಂತೇಳಿ. ಅದಾದಮೇಲೆ ಟೀಚರ್ಸು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಏನು ಓಕೆ ನಾಲೆಜಬಲ್ ಅವ್ರು ಬರ್ತಾರೆ, ಕೊನೆಗೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಸ್ಕೂಲ್ಗಳು ನಾಯಿ ಕೊಡೋಗಳ ಥರ. ಮೊದಲಾದರೆ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಥವಾ ಆ ಥರ ಇತ್ತು. ಈಗ ಒಂದೇ ಏರಿಯಾದಲ್ಲಿ 7-8 ಸ್ಕೂಲ್ ಇರುತ್ತೆ. ಓಕೆ, ಎಲ್ಲಿ 1000 ರೂಪಾಯಿ ಜಾಸ್ತಿ ಕೊಡ್ತಾರೋ, ಎಲ್ಲಿ 500 ರೂಪಾಯಿ ಜಾಸ್ತಿ ಕೊಡ್ತಾರೋ, ಇಲ್ಲ ಬೇರೆ ಏನೋ ಒಂದು ರೀಸನ್ನಿಂದ ಬಿಡ್ತಾರೆ, ಸೇರ್ಕೊಳ್ತಾರೆ. ಸೊ ರೀಟೇನಿಂಗ್ ಆಫ್ ಫ್ಯಾಕಲ್ಟೀಸ್ ಆ್ಯಂಡ್ ಟು ರನ್ ದ ಶೋ ಇಸ್ ಎ ಚಾಲೆಂಜ್ ನಾವು. ಸೊ ಆ ಇದರಲ್ಲಿ ಅದಕ್ಕೋಸ್ಕರನೇ ಹೇಳೋದು, ಒಳ್ಳೆ ಟೀಮ್ ಇರಬೇಕು. ಟೀಮ್ ಜೊತೆಗೆ ನಾವು ಯಾವ ಥರ ನೋಡ್ಕೊಳ್ತೀವೋ ಅದೇ ಥರ ಅವರು. ಸರ್, ಇದೆಲ್ಲ ನಿಮ್ಮ ಜೊತೆ ಇದ್ರ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಕೇಳಿ ತುಂಬ ಖುಷಿಯಾಗಿದೆ. ಮತ್ತೆ ನನಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನು ನಿಮ್ಮದು ಹಾಬೀಸ್ಗಳು? ಇದು ಬಾಲ್ ಬ್ಯಾಡ್ಮಿಂಟನ್ನ ಬಿಟ್ಟು ಏನು ಹಾಬೀಸ್ಗಳೇನು? ನಿಮಗೆ ಖುಷಿಯಾದಾಗ ಏನು ಮಾಡ್ತೀರಾ? ನನಗೆ ಖುಷಿ ಇರೋದು ಒಂದೇ ಆಟ ಅಷ್ಟೇ.
ಆಟ ಬೆಳಗ್ಗೆ ಭಾನುವಾರದ ಹೊತ್ತು ಮಾತ್ರ ಆಟ ನೋಡ್ಕೊಂಡಿರ್ತೀನಿ. ಇತ್ತೀಚೆಗೆ ಒಂದು ಟೂರ್ನಮೆಂಟ್ ಆದಮೇಲೆ ಸ್ವಲ್ಪ ನನಗೆ ಹುಷಾರಿಲ್ಲ, ಸೊ ಈ ವರ್ಷದಿಂದ ಅದನ್ನು ನಾನು ಡ್ರಾಪ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಬೆಳಗ್ಗೆ ಎದ್ದೇಳೋದು, ಸ್ಕೂಲ್ಗೆ ಹೋಗೋದು. ಸೊ ಯೂರೋ ಕಿಡ್ಸ್ ನಮ್ಮದು 5 ಬ್ರಾಂಚ್ ಇದೆ, 5 ಬ್ರಾಂಚ್ಗೆ ಒಂದು ವಿಸಿಟ್ ಕೊಡೋದು. ಅದಾದಮೇಲೆ ಸ್ಕಲ್ವಿಗೆ ಬಂದು 1 ಅವರ್ ಅಲ್ಲೇ ಹಾಗೂ ಹೋಗೋ ನೋಡ್ಕೊಂಡು ಸ್ನೇಹಿತ ಸತೀಶ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಅಷ್ಟೇ. ಏನು ನೆಕ್ಸ್ಟ್ PU ಮಾಡಬೇಕು ಅಂತಿದ್ದೀವಿ, ಅದೇ ಥರ ಬೇರೆ ಎಲ್ಲೆಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ನೋಡಬೇಕು. ಬಟ್ ನಮ್ಮದು ಇಬ್ಬರದು ಈ ಫೀಲ್ಡಲ್ಲಿ ಒಂದೇ, ಒಳ್ಳೆ ಹೆಸರು ತಗೊಬೇಕು. ಹೆಸರಿಗಿನ ನಮ್ಮನ್ನು ಓದೋವಂಥ ಮಕ್ಕಳು ಹೇಗೆ ನಾವು ಲೈಫ್ ಬಿಹೈಂಡ್ ಅಕಾಡೆಮಿಕ್ಸ್ ಅಂತಾರೋ ಅದೇ ಥರ ಅವರು ಲೈಫಲ್ಲಿ ಒಳ್ಳೆ ಸೆಟ್ಲಾಗಿ ಎತ್ತರದ ಸ್ಥಾನಕ್ಕೆ ಹೋದರೆ ನಮಗೆ ಸಾರ್ಥಕ. ಇದೇ ನಿಮ್ಮ ಹಾಬಿ ಆಗಿದೆ ಅಷ್ಟೇ. ಹೌದು. ನಿಮ್ಮ ಸ್ಪೋರ್ಟ್ಸ್ ಬಿಟ್ಟು ಆದ್ಮೇಲೆ ಇದೇ ಇವಾಗ ಡೈಲಿ ಲೈಫ್ ಈ ಸ್ಕೂಲ್ ಅದ್ರ ಬಗ್ಗೆ ಮಕ್ಕಳಿಗೆ ಹೇಗೆ ತುಂಬಾ ಚೆನ್ನಾಗಿತ್ತು ಸರ್. ಸರ್ ಹಾಗೆ ನಮ್ಮ ಆಡಿಯನ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈ ಪಾಡ್ಕಾಸ್ಟ್ ಕಡೆಯಿಂದ? ಯಾವುದೇ ವಿಷಯದಲ್ಲಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದರೆ ತಾಳ್ಮೆ ಇರಲಿ. ಖಂಡಿತ ನಾವು ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ, ನೋ ಡೌಟ್ ಆನ್ ದಟ್. ಅದಕ್ಕೋಸ್ಕರ ಅಡ್ಡದಾರಿ ಹಿಡಿಬೇಡಿ, ನ್ಯಾಯವಾಗಿರಿ. ಸತ್ಯಕ್ಕೆ ಜಯ ಇದೆ ಅಂತ ಹೇಳ್ತೀರಾ, ಖಂಡಿತ ಅದಿದೆ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಇದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. Yes, ನಮ್ಮ sir. ಪಾಡ್ಕಾಸ್ಟಿಂಗ್ ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. And ನಮ್ಮ ವೀಕ್ಷಕರಿಗೆ ತುಂಬಾ ಒಳ್ಳೆ ನಾಲೆಜ್, 3 ಇಂಡಸ್ಟ್ರಿಯಲ್ಲಿ ನೀವು ಒಳ್ಳೆ ನಾಲೆಜ್ನ ಕೊಟ್ಟಿದ್ದೀರಿ ಇವತ್ತು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಟ್ರೈ ಮಾಡಿ, ಈ ಪಾಡ್ಕಾಸ್ಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಕಡೆಯಿಂದ ಸುಂದರರಾಜು ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ.